ಎಲ್ಲರಿಗೂ ಎಟ್ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಕಳೆದ ತರಗತಿಯಲ್ಲಿಗೆ ನಾವು ಪ್ರಮುಖ ಜಿಕೆಗೆ ಸಂಬಂಧಪಟ್ಟಂತಹ MCQಗೆ ಸಂಬಂಧಪಟ್ಟಂತಹ ತರಗತಿಗಳನ್ನು ಪ್ರಾರಂಭ ಮಾಡಿದ್ವಿ. ಅದರೊಳಗಡೆ ಇವತ್ತು ಜಿಕೆಗೆ ಸಂಬಂಧಪಟ್ಟಂತಹ ಮೂರನೇ ತರಗತಿ. ಎಷ್ಟನೇ ತರಗತಿಯಪ್ಪ ಅಂತಂದ್ರೆ ಇದು ಮೂರನೇ ತರಗತಿ. ಈ ಮೂರು ತರಗತಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಅಟ್ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ ಒಳಗಡೆನೂ ಸಿಗ್ತವೆ. ಮತ್ತು ನಮ್ಮ ಇನ್ಸ್ಟಾ ID ಆಗಿರ್ತಕ್ಕಂತಹ ಸಿಂಪಲ್ ಗೈಡ್ ಡಿಂಪಲ್ ಅಂತಕ್ಕಂತಹ ಇನ್ಸ್ಟಾ ID ಒಳಗಡೆನೂ ಕೂಡ ಸಿಗ್ತವೆ. ಇವತ್ತು ನಾವು ಭಾರತದ ಪ್ರಮುಖ ಬಂದರುಗಳು ಅಂತಕ್ಕಂತಹ ಒಂದು ಟಾಪಿಕ್ ಅನ್ನ ಡಿಸ್ಕಷನ್ ಮಾಡೋಣ. ಬಂದರುಗಳು ಅಂದ್ರೆ ಏನಪ್ಪ ಅನ್ನೋದನ್ನ ಮೊದಲು ತಿಳ್ಕೊಬೇಕು. ಬಂದರುಗಳು ಅಂದ್ರೆ ಏನಪ್ಪಾ ಅಂತಂದ್ರ ಹಡಗುಗಳು ಬಂದು ನಿಲ್ಲುವ ಸ್ಥಳಕ್ಕೆ ಅಥವಾ ತಾಣಕ್ಕೆ ಏನಂತ ಕರಿತೀವಪ್ಪ ಅಂತಂದ್ರ ಬಂದರುಗಳು ಅಂತ ಕರಿತೀವಿ. ಅಂದ್ರೆ ದೊಡ್ಡ ದೊಡ್ಡ ಹಡಗುಗಳು ಬಂದು ನಿಲ್ಲುವಂತಹ ಸ್ಥಳಕ್ಕೆ ಅಥವಾ ಆ ಹಡಗುಗಳು ಬಂದು ನಿಲ್ಲುವಂತಹ ತಾಣಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರ ಬಂದರುಗಳು ಅಂತ ಕರಿತೀವಿ. ಅಂತದ್ರೊಳಗ ನಮ್ಮ ಭಾರತದೊಳಗಡೆ ಇರ್ತಕ್ಕಂತಹ ಪ್ರಮುಖ ಬಂದರುಗಳು ಅಂತಕ್ಕಂಥದ್ದು ಒಂದು ಟಾಪಿಕ್ ಇದೆ ನಮ್ಮ GPSTRಗೆ ಮತ್ತು HSTR ಮತ್ತು TETಗೆ ಸಂಬಂಧಪಟ್ಟಂತಹ ಟಾಪಿಕ್. ಅದರೊಳಗಡೆ ಮೊದಲೇದು ಕಾಂಡ್ಲಾ ಬಂದರು ಅಂತಕ್ಕಂಥದ್ದು ಎಲ್ಲಿ ಐತಪ್ಪ ಅಂತ ಕೇಳ್ತಾರ. ಹೊಂದಿಸಿ ಬರೆಯೋದ್ರೊಳಗೆ ಕೇಳ್ತಾರ, ಇಲ್ಲ ಒಂದು ಅಂಕದ MCQ ರೂಪದೊಳಗೆ ಕೇಳ್ತಾರ. ಕಾಂಡ್ಲಾ ಬಂದರು ಅಂತಕ್ಕಂಥದ್ದು ಎಲ್ಲಿ ಐತಪ್ಪ ಅಂತಂದ್ರ ಗುಜರಾತ್ದೊಳಗೈತಿ. ಈ ಕಾಂಡ್ಲಾ ಬಂದರಿಗೆ ಇನ್ನೊಂದು ಹೆಸರು ಏನಂತ ಕರೀತಾರಪ್ಪ ಅಂತಂದ್ರ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಕರೀತಾರ. ಈ ಕಾಂಡ್ಲಾ ಬಂದರಿಗೆ ಇನ್ನೊಂದು ಹೆಸರಿನಿಂದ ಏನಂತ ಕರೀತಾರಪ್ಪ ಅಂತಂದ್ರ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಕರೀತಾರ. ಅದು ಎಲ್ಲಿ ಐತಪ್ಪ ಅಂತಂದ್ರ ಗುಜರಾತದೊಳಗೈತಿ. ಒಂದು ಕ್ವಶನ್ ಅನ್ನ ಉಲ್ಟಾ ಪಲ್ಟಿ ಮಾಡಿ ಕೇಳಿದ್ರಪ್ಪ ಅಂತಂದ್ರ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಬಂದಾಗ ನಾವು ಗುಜರಾತ್ ಅಂತ ಹಾಕ್ಬೇಕು. ಕಾಂಡ್ಲಾ ಬಂದರು ಅಂತ ಬಂದಾಗ ಕೂಡ ಗುಜರಾತ್ ಹಾಕ್ಬೇಕು. ಗುಜರಾತ್ ನಲ್ಲಿ ಇರ್ತಕ್ಕಂಥ ಬಂದರು ಯಾವ್ದಂತ ಕೇಳಿದ್ರು ಕೂಡ ನಾವೇನ್ ಹಾಕ್ಬೇಕು, ಕಾಂಡ್ಲಾ ಬಂದರು ಅಂತಾನೆ ಹಾಕ್ಬೇಕು. ಒಂದೇ ಉತ್ತರ, ಕ್ವಶನ್ ಮಾತ್ರ ಏನಾಗಿರುತ್ತಪ್ಪ ಅಂತಂದ್ರ ವಿಭಿನ್ನ ರೀತಿಯೊಳಗೆ ಕೇಳ್ತಾರ. ಇನ್ನು ನೆಕ್ಸ್ಟ್ ಬಂದರು ಯಾವ್ದಪ್ಪ ಅಂತಂದ್ರ ನವಸೇವಾ ಬಂದರು ಅಂತಕ್ಕಂಥದ್ದು. ಈ ನವಸೇವಾ ಬಂದರು ಎಲ್ಲಿ ಕಂಡು ಬರ್ತೈತಿಯಪ್ಪ ಅಂತಂದ್ರ ಮುಂಬೈದೊಳಗೆ ಕಂಡು ಬರ್ತೈತಿ. ಈ ನವಸೇವಾ ಬಂದರಿಗೆ ಇನ್ನೊಂದು ಹೆಸರು ಏನಂತ ಕರೀತಾರಪ್ಪ ಅಂತಂದ್ರ ಭಾರತದ ಹೆಬ್ಬಾಗಿಲು ಅಂತ ಕರೀತಾರ. ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಯಾವ್ದಪ್ಪ ಅಂತಂದ್ರ ಮುಂಬೈದೊಳಗಡೆ ಇರ್ತಕ್ಕಂತಹ ಬಂದರನೇ ಆ ನವಸೇವಾ ಬಂದರು. ಅದೇ ರೀತಿಯಾಗಿ ಇನ್ನೊಂದು ಹೋಲಿಕೆ ಮಾಡಿಕೊಂಡು ಪ್ರಶ್ನೆಯನ್ನ ನಾವು ನೋಡೋದಾದ್ರೆ ಕರ್ನಾಟಕದ ಹೆಬ್ಬಾಗಿಲು ಅಂತಕ್ಕಂಥದ್ದನ್ನ ಯಾವ್ದನ್ನ ಕರಿತಿದ್ರಪ್ಪ ಅಂತಂದ್ರ ನವಮಂಗಳೂರು ಬಂದರನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರ. ಹಂಗ ರೀತಿ ಅದೇ ರೀತಿಯೊಳಗ ಅದೇ ತರನಾಗಿರ್ತಕ್ಕಂಥ ಇನ್ನೊಂದು ಕ್ವಶನ್ ಯಾವ್ದಪ್ಪ ಅಂದ್ರ ಭಾರತದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನ ಕರೀತಾರಪ್ಪ ಅಂತಂದ್ರ ನವಸೇವಾ ಬಂದರು. ಆ ನವಸೇವಾ ಬಂದರು ಎಲ್ಲಿ ಐತಪ್ಪ ಅಂತಂದ್ರ ಮುಂಬೈದೊಳಗೈತಿ. ಆ ಬಂದರಿಗೆ ಏನಂತ ಹೆಸರಿಟ್ಟಿದ್ದಾರಪ್ಪ ಅಂತಂದ್ರ ಜವಾಹರ್ಲಾಲ್ ನೆಹರು ಬಂದರು ಅಂತಕ್ಕಂಥದ್ದನ್ನ ಹೆಸರಿಟ್ಟಿದ್ದಾರೆ. ಇಲ್ಲಿ ಈ ಬಂದರ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಬರ್ತೈತಪ್ಪ ಅಂತಂದ್ರ ನವಸೇವಾ ಬಂದರು ಕಂಡು ಬರುವುದು ಎಲ್ಲಿ ಅಂತ ಬಂದಾಗ ಮುಂಬೈ. ಜವಾಹರ್ಲಾಲ್ ನೆಹರು ಬಂದರು ಎಂದು ಕರೆಯಲ್ಪಡ್ತಕ್ಕಂಥ ಬಂದರು ಯಾವ್ದಪ್ಪ ಅಂತಂದ್ರ ಅದು ನವಸೇವಾ ಬಂದರು. ಆನಂತರ ಭಾರತದ ಹೆಬ್ಬಾಗಿಲು ಅಂತ ಕರೆಯಲ್ಪಡ್ತಕ್ಕಂಥ ಬಂದರು ಯಾವ್ದಪ್ಪ ಅಂತಂದ್ರ ಈ ನವಸೇವಾ ಬಂದರು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಗೋವಾದೊಳಗಡೆ ಇರ್ತಕ್ಕಂತಹ ಬಂದರಿಗೆ ಏನಂತ ಕರಿತೀವಪ್ಪ ಅಂತಂದ್ರ ಮರ್ಮಗೋವಾ ಬಂದರು ಅಂತ ಕರಿತೀವಿ. ಗೋವಾ ಅಂತಕ್ಕಂಥದ್ರೊಳಗ ಆ ಬಂದರಿನೊಳಗಡೆನೆ ಉತ್ತರ ಐತಿ. ಮರ್ಮಗೋವಾ ಅಂತಕ್ಕಂಥದ್ದು ಅದಕ್ಕ ಮರ್ಮಗೋವಾ ಬಂದರು ಅಂತಕ್ಕಂಥದ್ದು ಎಲ್ಲಿ ಬರುತ್ತಪ್ಪ ಅಂದ್ರ ಗೋವಾದೊಳಗಡೆ ಬರುತ್ತಾ. ಇನ್ನು ನೆಕ್ಸ್ಟ್ ಕರ್ನಾಟಕದ ಹೆಬ್ಬಾಗಿಲಾಗಿರ್ತಕ್ಕಂಥ ನಾವು ಕಳೆದ ತರಗತಿ ಒಳಗೆ ಈ ಬಂದರ ಬಗ್ಗೆ ನೋಡ್ಕೊಂಡಿದ್ದೀವಿ. ಈ ಕರ್ನಾಟಕದ ಹೆಬ್ಬಾಗಿಲು ಅಂತಕ್ಕಂಥ ಕರೆಯಲ್ಪಡ್ತಕ್ಕಂಥ ಬಂದರು ಯಾವ್ದಪ್ಪ ಅಂತಂದ್ರ ಅದು ನವಮಂಗಳೂರು. ಅದು ಎಲ್ಲಿ ಯಾವ ರಾಜ್ಯ ಅಂತ ಬಂದಾಗ ಕರ್ನಾಟಕದೊಳಗೈತಿ. ಇನ್ನು ನೆಕ್ಸ್ಟ್ ಕೊಚ್ಚಿ ಬಂದರು. ಇದು ಕೂಡ ಒಂದು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಈ ಬಂದರಿನ ಮೇಲೆ ಈ ನಮ್ಮ ಕಳೆದ ಪರೀಕ್ಷೆ ಒಳಗ ಸಾಕಷ್ಟು ಪ್ರಶ್ನೆಗಳು ಬಂದು ಹೋಗಿದ್ದಾವೆ. ಈ ಕೊಚ್ಚಿ ಬಂದರು ಅಂತಕ್ಕಂಥದ್ದು ಕಂಡು ಬರುವುದು ಎಲ್ಲಿಯಪ್ಪ ಅಂತಂದ್ರೆ ಕೇರಳದೊಳಗ. ಆ ಕೇರಳದೊಳಗಡೆ ಇರ್ತಕ್ಕಂಥ ಕೊಚ್ಚಿ ಬಂದರಿಗೆ ಇನ್ನೊಂದು ಹೆಸರು ಏನಂತ ಕರೀತಾರಪ್ಪ ಅಂತಂದ್ರ ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರ. ಇದನ್ನ ಏನ್ ಮಾಡಿದಾರಪ್ಪ ಅಂತಂದ್ರ PC ಸಾಕಷ್ಟು ಬೇರೆ ಕ್ವಶನ್ ಅನ್ನ ಕೇಳಿದ್ದಾರೆ. ಅರಬ್ಬಿ ಸಮುದ್ರದ ರಾಣಿ ಅಂತಕ್ಕಂಥ ಯಾವ ಬಂದರಿಗೆ ಕರೀತಾರಪ್ಪ ಅಂತಂದಾಗ ಆ ಕೊಚ್ಚಿ ಬಂದರಿಗೆ ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರ. ನಮ್ಮ TET ಒಳಗಡೆನೂ ಕೂಡ ಕ್ವಶನ್ ಅನ್ನ ಕೇಳಿದಾರ. GPSTR ಮತ್ತು HSTR GK ಪೇಪರ್ ಒಳಗಡೆ ಈ ಕೊಚ್ಚಿ ಬಂದರ ಮೇಲೆ ಅತ್ಯಂತ ಸರಳವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದಾರ. ಇನ್ನು ನೆಕ್ಸ್ಟ್ ಟುಟಿಕೋರಿನ್ ಬಂದರು ಎಲ್ಲಿ ಐತಪ್ಪ ಅಂತ ಕೇಳ್ತಾರ. ಆ ಟುಟಿಕೋರಿನ್ ಬಂದರು ಎಲ್ಲಿ ಐತಪ್ಪ ಅಂತಂದ್ರ
ತಮಿಳುನಾಡಿನೊಳಗಡೆ ಇರ್ತಕ್ಕಂಥ ಬಂದರನೇ ಯಾವುದಪ್ಪ ಅಂದ್ರೆ ಟುಟಿಕೋರಿನ್ ಬಂದರು. ಅದಕ್ಕೆ ಇನ್ನೊಂದು ಹೆಸರು ಏನಂತ ಕರೀತಾರಪ್ಪ ಅಂತಂದ್ರ ವಿ.ಓ. ಚಿದಂಬರಂ ಅಂತಕ್ಕಂಥ ಹೆಸರಿನಿಂದ ಕರೀತಾರೆ. ಇದಕ್ಕೆ ಇಟ್ಟಿರ್ತಕ್ಕಂಥ ಇನ್ನೊಂದು ಉಪನಾಮ ಅಂತ ಕರೀತಾರೆ. ಇದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಉಪನಾಮ ಅಂದ್ರೆ ನಾವು ಒಬ್ಬ ಅಲ್ಲಿರ್ತಕ್ಕಂಥ ಪ್ರಸಿದ್ಧ ವ್ಯಕ್ತಿ ಹೆಸರನ್ನು ಇಟ್ಟಿದ್ದಾರೆ. ಅದಕ್ಕೆ ವಿ.ಓ. ಚಿದಂಬರಂ ಬಂದರು ಅಂತಕ್ಕಂಥದ್ದು ಯಾವುದಪ್ಪ ಅಂದ್ರೆ ತಮಿಳುನಾಡೊಳಗಡೆ ಇರ್ತಕ್ಕಂತಹ ಟುಟಿಕೋರಿನ್ ಬಂದರು. ಇನ್ನು ನೆಕ್ಸ್ಟ್ ಪಾರಾದೀಪ್ ಬಂದರು ಎಲ್ಲೈತಪ್ಪ ಅಂತಂದ್ರೆ ಒಡಿಸ್ಸಾದೊಳಗೈತಿ. ಇನ್ನು ಹಲ್ದಿಯಾ ಬಂದರು ಅಂತಕ್ಕಂಥದ್ದು ಎಲ್ಲೈತಪ್ಪ ಅಂತಾರೆ ಪಶ್ಚಿಮ ಬಂಗಾಳದೊಳಗೈತಿ. ಅದಕ್ಕೆ ವೆಸ್ಟ್ ಬೆಂಗಾಲ್ ಅಂತಾನೂ ಕೂಡ ಕರೀತಾರ. ಒಂದ್ ವೇಳೆ ಹಲ್ದಿಯಾ ಬಂದರು ಎಲ್ಲಿ ಅಂತ ಕೇಳಿದಾಗ ವೆಸ್ಟ್ ಬೆಂಗಾಲ್ ಅಂದ್ರೆ ಪಶ್ಚಿಮ ಬಂಗಾಳದೊಳಗ. ಇನ್ನ ಕೆಲವೊಂದಿಷ್ಟು ಜಿ.ಕೆ ರೂಪದೊಳಗಡೆ ಅಥವಾ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳೋದಾದ್ರೆ ಬಂದರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳೋದಾಗಿದ್ರ ಅತ್ಯಂತ ಆಳವಾದ ಬಂದರು ಯಾವ್ದಂತ ಕೇಳ್ತಾರೆ ನಮ್ಮೆಲ್ಲರಿಗೂ. ಅದು ವಿಶಾಖಪಟ್ಟಣಂ ಬಂದರು ಅಂತಕ್ಕಂಥದ್ದು ವಿಶಾಖಪಟ್ಟಣಂದೊಳಗಡೆ ಇರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಅತ್ಯಂತ ಹಳೆಯ ಬಂದರು ಅಥವಾ ಅತ್ಯಂತ ಹಳೆಯ ಕೃತಕ ಬಂದರು ಎಲ್ಲಿದೆ ಅಂತ ಕೇಳ್ತಾರ. ಅದು ತಮಿಳುನಾಡಿನೊಳಗೈತಿ. ಅತ್ಯಂತ ಹಳೆಯದಾಗಿರ್ತಕ್ಕಂಥ ಬಂದರು ಅತ್ಯಂತ ಕೃತಕ ಬಂದರು ಅಂತಕ್ಕಂಥದ್ದು ಯಾವ್ದಪ್ಪ ಅಂದ್ರ ತಮಿಳುನಾಡಿನೊಳಗಡೆ. ಅದು ಎಲ್ಲಿ ಅಂದ್ರ ಚೆನ್ನೈನ ಅಧೀನದೊಳಗಡೆ ಬರುತ್ತೆ. ಇನ್ನು ನೆಕ್ಸ್ಟ್ ಈ ನಿಮಗೆ ಕೆಲವೊಂದಿಷ್ಟು ಇಲ್ಲೊಂದು ಕಮೆಂಟ್ ಮೂಲಕ ತಿಳಿಸ್ಲಿಕ್ಕೆ ಒಂದು ಕ್ವಶನ್ ಅನ್ನ ಹಾಕಿದೀವಿ ನಾವು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಕಂಡು ಬರುವುದು ಎಲ್ಲಿ ಅಂತಕ್ಕಂಥದ್ದು ಇದೆ. ಅಂದ್ರೆ ಈ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತಕ್ಕಂಥ ಬಂದರು ಕಂಡು ಬರುವುದು ಯಾವ ಸ್ಥಳದೊಳಗ ಅನ್ನತಕ್ಕಂಥದ್ದನ್ನ ನೀವೆಲ್ಲರೂ ಕಮೆಂಟ್ ಮೂಲಕ ನಿಮ್ಮ ಉತ್ತರವನ್ನ ಕಮೆಂಟ್ ಮಾಡ್ಬೋದು ಅಂತಕ್ಕಂಥದ್ದು. ನಿಮಗೂ ಕೂಡ ಕಮೆಂಟ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರ್ತೀವಿ. ಈ ಎಲ್ಲ ತರಗತಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ @ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ದೊಳಗಡೆ ಸಿಗ್ತಾವು ಮತ್ತು ಇನ್ಸ್ಟಾಗ್ರಾಮ್ದೊಳಗಡೆನೂ ಸಿಗ್ತಾವು. ಪ್ರತಿದಿನ ಇದೇ ರೀತಿಯಾಗಿರ್ತಕ್ಕಂಥ ತರಗತಿಗಳು ಈ ರೀತಿಯಾಗಿ ಮುಂದುವರಿತಿರ್ತಾವು. ತಪ್ಪದೆ ಈ ತರಗತಿಗಳನ್ನ ನೋಡ್ರಿ ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಕೊನೆಯ ಪ್ರಶ್ನೆಗೆ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.